ಬೀದಿ ಬದಿ ವ್ಯಾಪಾರಿಗಳು ಅತಿ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳು ಈಗ ವಾಣಿಜ್ಯ ಸಿಲಿಂಡರ್ಗಳ ಲಭ್ಯ ಆಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ಯಾಸ್ ಏಜೆನ್ಸಿಗಳಿಗೆ ಕರೆ ಮಾಡಿದ್ರೆ ನೋ ರೆಸ್ಪಾನ್ಸ್ ಅಂತಿದೆ, ಯಾವುದೇ ಪ್ರತಿಕ್ರಿಯೆನ ಕೊಡ್ತಿಲ್ಲ. ಸಿಲಿಂಡರ್ ಸಿಗಲಿಲ್ಲ ಅಂತಂದ್ರೆ ನಾಳೆಯಿಂದ ನಾವು ಕೂಡ ವ್ಯಾಪಾರ ಬಂದ್ ಮಾಡಬೇಕಾಗತ್ತೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾತನಾಡಿಸಿದ್ದಾರೆ ಈ ವ್ಯಾಪಾರಸ್ಥರನ್ನ, ಕೇಳೋಣ ಬನ್ನಿ. ಬೆಳಗಾವಿಯಲ್ಲಿ ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ದಿಂದಾಗಿ ಈಗ ಸದ್ಯ ಬೆಳಗಾವಿ ನಗರದಲ್ಲಿರುವಂತಹ ಬೀದಿ ಬದಿ ಹೋಟೆಲ್ ಮಾಲೀಕರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಸದ್ಯ ಈಗ ನಾನೀಗ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿರುವಂತಹ ಕ್ಯಾಂಟೀನ್ ಒಂದರಲ್ಲಿ ಇರುವಂಥದ್ದು. ಇದು ಸ್ವಾತಿ ಕೆಫೆ ಏನಿದೆ, ಇಲ್ಲಿ ಸದ್ಯಕ್ಕೆ ಬಹುತೇಕ ಇರೋ ಒಂದು ಸಿಲಿಂಡರ್ನಲ್ಲಿ ಇವತ್ತಿನ ದಿನ ಹೋಟೆಲನ್ನು ಆರಂಭ ಮಾಡಿದ್ದಾರೆ. ಸಾಕಷ್ಟು ಏನು ಸಿಲಿಂಡರ್ ಸಮಸ್ಯೆ ಎದುರಾಗಿರುವಂಥ ಕಾರಣಕ್ಕಾಗಿ ಬಹುತೇಕ ಕಂಪ್ಲೀಟ್ ಆಗಿ ಏನು ಸಿದ್ಧಪಡಿಸುವಂಥ ಐಟಮ್ಗಳನ್ನು ಬಂದ್ ಮಾಡಿ ಈಗ ಏನು 2-3 ಐಟಮನ್ನು ಮಾತ್ರ ಇಲ್ಲಿ ರೆಡಿ ಮಾಡ್ತಾ ಇರುವಂಥದ್ದು. ಅಂದರೆ ದಿನನಿತ್ಯ ಏನು 3-4 ಪದಾರ್ಥಗಳನ್ನು ಏನು ರೆಡಿ ಮಾಡ್ತಿದ್ರು, ಅದರಲ್ಲಿ ಬಹುತೇಕ ಕಡಿಮೆ ಮಾಡಿ 2-3 ಪದಾರ್ಥಗಳನ್ನು ಈಗಾಗಲೇ ಮಾಡಿರುವಂಥದ್ದನ್ನು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಇವತ್ತು ಏನು ಸಿದ್ಧಪಡಿಸ್ತಾ ಇದ್ದಾರೆ, ಅದಕ್ಕೆ ಬೇಕಾದಂಥ ಒಂದು ಸಿಲಿಂಡರ್ ಮಾತ್ರ ಇವ್ರ ಬಳಿ ಇರುವಂಥದ್ದು. ಬಹುತೇಕ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಿಲಿಂಡರ್ಗಾಗಿ ಕರೆ ಮಾಡ್ತಾ ಇದ್ರು ಕೂಡ ಗ್ಯಾಸ್ ಸಿಲಿಂಡರ್ ಏಜೆಂಟ್ರು ಏನಿದ್ದಾರೆ ಅವ್ರು ಯಾರೂ ಕೂಡ ಕರೆಗಳಿಗೆ ಉತ್ತರಿಸ್ತಾ ಇಲ್ಲ, ಸ್ವೀಕರಿಸ್ತಾ ಇಲ್ಲ. ಸ್ಟಾಕೇ ಬೆಳಗಾವಿಯಲ್ಲಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಹೋಟೆಲ್ನಿಂದ ಕರೆ ಹೋದಂಥ ಸಂದರ್ಭದಲ್ಲಿ ಯಾರೂ ಕೂಡ ರೆಸ್ಪಾನ್ಸನ್ನು ಮಾಡ್ತಾ ಇಲ್ಲ. ಈ ಹಿಂದೆ ಒಂದು ಫೋನ್ ಕರೆ ಮಾಡಿದ ತಕ್ಷಣ ತಂದು ಕೊಡುವಂಥವ್ರು ಇವತ್ತು ಎಷ್ಟೇ ಕರೆ ಮಾಡಿದರೂ ಕೂಡ ರೆಸ್ಪಾನ್ಸ್ ಮಾಡದ ಪರಿಸ್ಥಿತಿ ಇರುವಂಥದ್ದು. ಹೀಗಾಗಿ ಸದ್ಯ ಟೀ ಮತ್ತು ಮಜ್ಜಿಗೆ ಮೇಲೇ ದಿನ ಕಳೆಯುವಂಥ ಪರಿಸ್ಥಿತಿ ಕೂಡ ಇಲ್ಲಿ ಹೋಟೆಲ್ನವ್ರಿಗೆ ಬಂದು ಒದಗಿರುವಂಥದ್ದು. ನಮ್ಮ ಜೊತೆಗೆ ಹೋಟೆಲ್ನವ್ರು ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಈಗ ಗ್ಯಾಸ್ ಸಿಗ್ತಾ ಇದ್ದಾಗ ಗ್ಯಾಸ್ ಈಗ ಇವತ್ತು ಫೋನ್ ಮಾಡಿದ್ರು ಇವತ್ತು ಎತ್ತಂಗಿಲ್ಲ ಸರ್. ಇವತ್ತು ಏಜೆನ್ಸಿ 2-3 ನಾವು ಒಂದು 10 ಸರ್ತಿ ಕಾಲ್ ಮಾಡಿದ್ದೀನಿ ಸರ್, ಯಾರು ಫೋನ್ ಎತ್ತೋದಿಲ್ಲ ಅವರು. ಆ ಲೆಕ್ಕದಲ್ಲಿ ನಮ್ಗೆ ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ಲ. ಬರೀ ಚಾ ಮತ್ತು ಮಜ್ಜಿಗೆ ಮಾಡ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡಿದ್ವಿ ಅಷ್ಟೇ, ಮತ್ತೇನಿಲ್ಲ. ಅದು ಚಾ ಈಗ ಎಷ್ಟಿದಾವೆ ನಿಮ್ಮ ಹತ್ರ? ಇವತ್ತು ಒಂದೇ ಗ್ಯಾಸ್ ಇದಾವೆ. ಹಾಂ, ಅದು ಖಾಲಿ ಆದ್ಮೇಲೆ ಮತ್ತೆ ಬಂದ್ ಮಾಡಬೇಕಾಗತ್ತೆ. ಒಟ್ಟಲ್ಲಿ ನಮ್ಮ ಜೀವನ ಕಷ್ಟ ಆಗ್ತಾವೆ. ಇದೇ ಹೋಟೆಲ್ ವ್ಯಾಪಾರದ ಮೇಲೆ ಹೌದು, ಇದರಿಂದನೇ ನಮ್ಮ ಜೀವನ. ಈಗ ಐಟಮ್ನಲ್ಲೂ ಕಡಿಮೆ ಮಾಡಿದ್ವಿ, ಐಟಮ್ಸ್ ಕಡಿಮೆ ಮಾಡಿದ್ವಿ. 2-3 ಐಟಮ್ ಮಾಡಿದ್ವಿ. ಇನ್ನು ಗ್ಯಾಸ್ ಸಿಗದಿಲ್ಲ ಅಂತ ಮತ್ತೆ ಕಷ್ಟ ಆಗ್ತವಲ್ಲ, ಮತ್ತೆ ಅದಕ್ಕೋಸ್ಕರ 2 ಐಟಮ್ ಮಾಡ್ಕೊಂಡು ಮತ್ತೆ ಬಂದ್ ಮಾಡಬೇಕಾಗತ್ತೆ. ಇನ್ನು ಹೋಟೆಲ್ ರೇಟು ಜಾಸ್ತಿ ಮಾಡ್ರೆ ಗಿರಾಕಿ ಬರಂಗಿಲ್ಲಲ್ಲ ಸರ್. ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ. ಇವತ್ತು ಮಾತ್ರ ಯಾರು ತೆಗಿತಾನೆ ಇಲ್ಲ. ಇವತ್ತು ಯಾರು ತಗೋದು, ಫೋನ್ ಎತ್ತುದಿಲ್ಲ ಅವರು ಗ್ಯಾಸಿನವರು. ಸೊ ಇದಿಷ್ಟು ಸದ್ಯ ಈಗ ಹೋಟೆಲ್ನವ್ರ ಮಾತು. ಒಟ್ಟಾರೆ ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರು ಏನಿದ್ದಾರೆ, ಹೋಟೆಲ್ ಉದ್ಯಮದ ಮೇಲೆ ಬಹುತೇಕ ಅವಲಂಬನೆ ಆಗಿರುವಂಥದ್ದು. ಆದರೆ ಇವತ್ತಿನ ದಿನ ಗ್ಯಾಸ್ ಸಿಲಿಂಡರ್ ಸಿಗದೇ ಇದ್ರೆ ಬಹುತೇಕ ಹೋಟೆಲನ್ನು ಬಂದ್ ಮಾಡಿದ್ರೆ ತಮ್ಮ ಹೊಟ್ಟೆ ಬಾಡಿಗೂ ಕೂಡ ತೊಂದರೆ ಆಗುತ್ತೆ ಅನ್ನುವಂಥ ಮಾತಿನಲ್ಲೂ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್, ಮನೆ TV9 ಬೆಳಗಾವಿ.